ಕೇಳಿಸ್ತಿದೆ. ಯಾವ ರೀತಿ ಸ್ಟಾರ್ ಮಧು ಅವರೇ? ಅಲ್ಲ ಸರ್, ಈಗ ನೀವು ಅದ್ರಲ್ಲಿ ನಿಮ್ ಸಿನಿಮಾದಲ್ಲಿ ಒಬ್ರು ಹೀರೋ ಇದಾರಲ್ವಾ, ಅವರು ಸೂಪರ್ ಸ್ಟಾರ್ ತಾನೆ? ಅದು ಯಾವ ರೀತಿ? ಇವರೇ ಹೀರೋ ತಾನೆ ಅವರು. ನೀವು ಮಾತಾಡ್ತಾ ಇರೋದೇ ಹೀರೋ ಹತ್ರ ಸರ್. ಅಲ್ಲ ಹೌದಾ? ಓಕೆ ನಾನು ಡೈರೆಕ್ಟರ್ ಬಗ್ಗೆ ಮಾತಾಡಿದೆ, ನಾನು ಡೈರೆಕ್ಟರ್ ಅನ್ಕೊಂಡೆ. ನಾನ್ ಹೇಳ್ತಾ ಇರೋದೇನಂದ್ರೆ, ಬಟ್ ಅದ್ ನೋಡಿದ್ರೆ ಅದೇ ರೀತಿ ಅನ್ಸುತ್ತೆ ಸರ್. ಈಗ ನೀವು ಅದಿಲ್ಲ ಅಂತ ಹೇಳ್ತಾ ಇದೀರಾ, ಬಟ್ ನಾನು ಹೇಳ್ತೀನಿ ಕೇಳಿ. ಸಾಮಾನ್ಯ ವ್ಯಕ್ತಿಯಾಗಿ ಆಗ್ಬೋದು, ಟ್ರೈಲರ್ ನೋಡಿದ್ರೆ ಹಂಗೆ ಅನ್ಸುತ್ತೆ. ಮಧು ಅವರೇ ದಯವಿಟ್ಟು ಸಿನಿಮಾ ರಿಲೀಸ್ ಮಾಡ್ತೇವೆ, ದಯವಿಟ್ಟು ತಾವು ನೋಡಿ. ಏನಾದರೂ ಒಂದೇ ಒಂದು ಆ ಸಿನಿಮಾದಲ್ಲಿ ದರ್ಶನ್ ಸಾರ್ ಬಗ್ಗೆ ಆಗಲಿ, ಅವ್ರ ಫ್ಯಾಮಿಲಿ ಬಗ್ಗೆ ಆಗಲಿ, ಮತ್ತು ಈ ಥರ ಯಾವುದೇ ವ್ಯಕ್ತಿ ಬದುಕಿರೋರಾಗಲಿ ಸತ್ತಿರೋರಾಗಲಿ ಯಾರ ಬಗ್ಗೆ ಆದ್ರೂ ಇದ್ರೆ ಆಮೇಲೆ ನೀವು ಏನು ಮಾಡ್ತೀರಾ ನಮ್ಮೇಲೆ ಡ್ಯಾಮೇಜಸ್ ಕ್ಲೈಮ್ ಹಾಕೋಬೋದು, ಅವರು ಡಿಫಾಮೇಷನ್ ಕೇಸ್ ಹಾಕೋಬೋದು. ಆಮೇಲೆ ಇನ್ನೊಂದು ಮಧು ಅವರೇ, ದಯವಿಟ್ಟು ಅದೆಲ್ಲ ಈಗ ನಾನು ಒಬ್ಬ ಇಷ್ಟೋ ಸಾಮಾನ್ಯ ಜ್ಞಾನ ಗೊತ್ತಿರುವಂತ ವ್ಯಕ್ತಿ. ಕೋರ್ಟಲ್ಲಿ ಕೋರ್ಟಲ್ಲಿ ನಡೆಯೋ ಪ್ರಕರಣ ತಗೊಂಡು ಮಾಡೋಷ್ಟು ಮುಟ್ಟಾಳ ನಾನಲ್ಲ. ಸೆನ್ಸರ್ ಕೊಡಲ್ಲ ಮಧು ಅವರೇ. ಸರ್ ಎರಡು ಹೆಸರಿತ್ತು ಸರ್. ಜನರಲ್ ಆಗಿ ಈಗ ಕಾಮನ್ ಆಗಿ ಈಗ ಜನರಲ್ ಆಗಿ ಹೆಸರು ಬರೋವು ಯಾವ? ಶಂಕರ ಅಂತ ಇರ್ತದೆ, ಶಿವ ಅಂತ ಇರ್ತೈತೆ, ರಾಮ ಅಂತ ಇರ್ತೈತೆ. ಒಂದು ಆಫೀಸಲ್ಲಿ 100 ಜನದಲ್ಲಿ ಒಬ್ರು ಹೆಸರು ಇರ್ತೈತೆ. 2 ಹೆಸರು ಬಂದ್ಬಿಡ್ತು. ಯಾವುದೇ ಕಾರಣಕ್ಕೂ ಬಿಡಲ್ಲ, ಆ ಹೆಸರು ಕಟ್ ಮಾಡಿಸ್ತಾರೆ. ಅಲ್ಲ ಓಕೆ, ಈಗ ನಾನು ತಡೆಯಾಜ್ಞೆ ತಂದಿರೋದು ಅವರು ಫ್ಯಾಮಿಲಿ. ತಡೆಯಾಜ್ಞೆ ಇಲ್ಲ ಸರ್, ಸ್ಟೇ ವೆಕೇಟ್ ಆಗಿದೆ. ತಡೆಯಾಜ್ಞೆ ಇಲ್ಲ. ಡಿಸ್ಕಷನ್ ಏನಾಗಿದೆ ಗೊತ್ತಿಲ್ಲ ನನಗೆ, ಅದಕ್ಕೆ ನನಗೆ ತಡೆಯಾಜ್ಞೆ ಇಲ್ಲ. ನಾನು ಒಂದ್ ನಿಮಿಷ ನಾನು ಕ್ಲಿಯರ್ ಮಾಡ್ತೀನಿ. ನಾನು ಮಾತಾಡೋದು ಕೇಳಿಸ್ಕೊಳ್ಳಿ ಮಧು ಅವರೇ, ನಾನು ಮಾತಾಡೋದು ಕೇಳಿಸ್ಕೊಳ್ಳಿ. ತಡೆಯಾಜ್ಞೆ ಸಿನಿಮಾ ಮೇಲೆ ಇಲ್ಲ. ನಾವ್ ಇವತ್ತು ಸಿನಿಮಾ ರಿಲೀಸ್ ಮಾಡಬಹುದಾಗಿತ್ತು, ಆದ್ರೆ ಮಾಡಿಲ್ಲ ನಾವು. ಓಕೆನಾ? ಇವಾಗ ತಡೆಯಾಜ್ಞೆ ನಮ್ಮ ಮೇಲೆ ಇಲ್ಲ. ಸಿನಿಮಾ ರಿಲೀಸ್ ಮಾಡೋದಕ್ಕೆ ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ, ಆಯ್ತಾ? ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿಲ್ಲ ಇರ್ಬೋದು, ಇದನ್ನ ಪ್ರೀ ಜುಡಿಷ್ ಅಂತ ಹೇಳ್ತಾರೆ. ಅದ್ ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ ಸೆನ್ಸರ್ ಯಾವುದೇ ಕಾರಣಕ್ಕೂ ನಿಮ್ಗೆ ಕೊಡಲ್ಲ. ಸೆನ್ಸರ್ ಆಫೀಸರ್ ಅವ್ರ IAS ಆಫೀಸರ್ ಆಗಿರ್ತಾರೆ. ಅವ್ರ ಜೊತೆ ಒಂದು ಅಷ್ಟು ಜನ ಟೀಮ್ ಇರ್ತದೆ ಸಿನಿಮಾ ನೋಡ್ಬೇಕಾದ್ರೆ, ಯಾವುದೇ ಸಿನಿಮಾ ನೋಡ್ಬೇಕಾದ್ರೆ. ಇದು ನಾವು ತೆರೆ ಮೇಲೆ ತರೋದಕ್ಕೆ ಇದು ಯೋಗ್ಯತೆ ಇದೆಯೋ ಇಲ್ವಾ ಪಿಕ್ಚರ್ ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ ಕುತ್ಕೊಂಡು. ಅವ್ರು IAS ಆಫೀಸರ್ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಆಗಿರ್ತಾರೆ. ಅವರು IRS ಆಫೀಸರ್ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಆಗಿರ್ತಾರೆ. ಅವ್ರು ಡಿಸೈಡ್ ಮಾಡಾದ್ಮೇಲೆ ನೆಕ್ಸ್ಟ್ ನಮ್ಗೆ ಸರ್ಟಿಫಿಕೇಟ್ ಸಿಗೋದು. ಯಾವುದೇ ತೊಂದರೆ, ಯಾವುದೇ ರೀತಿ ಸಮಾಜಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂದಾಗ ಮಾತ್ರ ಸರ್ಟಿಫಿಕೇಟ್ ಸಿಗೋದು. ಗೊತ್ತಾ? ಟೋಟಲಿ ಮಿಸ್ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಏನಂದ್ರೆ ನಾನೊಬ್ಬ ದರ್ಶನ್ ಸರ್ ಫ್ಯಾನ್ ಆಗಿ ನಾನು ದರ್ಶನ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾಡ್ತೀನ? ಮಾಡಲ್ಲ. ಅದಲ್ಲ ನಾನು ಈಗ ಹೇಳ್ತಿಲ್ಲ, ನಾನು ಯಾವ ಬೈಕು ಹೇಳ್ತಿಲ್ಲ. ಅವ್ರ ಫ್ಯಾನ್ಸ್ ನನ್ಗೆ ಏನ್ ಮಾಡ್ತಾರೆ ಅದ್ ಮಾಡ್ತಾರೆ ಅನ್ನೋದು ಅದಕ್ಕೆಲ್ಲ ಹೇಳ್ತಿಲ್ಲ. ಯಾರು ಮೇಡಮ್ ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾರೆ. ಎಷ್ಟೋ ಡಿಸ್ಟಿಕ್ಕು ಮತ್ತೆ ತಾಲೂಕ್ ವೈಸು ಎಲ್ಲ ಪ್ರೆಸಿಡೆಂಟ್ಗಳು, ಸೆಕ್ರೆಟರಿಗಳು, ನನ್ನ ಫ್ರೆಂಡ್ಗಳೇ, ನನ್ನ ಕ್ಲೈಂಟ್ಗಳೇ ಇದ್ದಾರೆ. ನಾನು ಒಬ್ಬ ವಕೀಲನಾಗಿ ನನಗೆ ಅಷ್ಟೂ ಕಾಮನ್ ಸೆನ್ಸ್ ಇಲ್ವಾ? ನಾನು ಒಬ್ಬ ನಿರ್ದೇಶಕನ ಮಾಡಬೇಕಾದ್ರೆ ಯಾವ್ದಾರೋ ವಿಚಾರಣೆ ಹಂತದಲ್ಲಿರೋ ಪ್ರಕರಣ ತಗೊಂಡು ಮಾಡಿದ್ರೆ ಅದು ಸಬ್ಜುಡಿಸ್ ಆಗುತ್ತೆ, ಅದು ಮಾಡೋ ಹಾಗಿಲ್ಲ ಅದು. ಓಕೆ ಮಧು ಅವರೇ, ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಈಗ ನಾನು ಯಾವ ರೀತಿ ಅಂದ್ರೆ, ಈಗ ಅವರು ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಅಥವಾ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಯಾವ ರೀತಿ ಹೇಳ್ತಾ ಇದಾರೆ? ಸಿನಿಮಾ ಆಗೋಗ್ಬಿಟ್ಟಿದೆ ಮಧು ಅವರೇ, ರಿಲೀಸ್ ಮಾಡ್ಬೇಕಷ್ಟೇ. ನಾನು ಹೇಳ್ತಾ ಇರೋದು ನೀವು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲ ನೋಡಿ, ಎಲ್ಲ ಬಂದು ನೋಡಿ ಸರ್, ದಯವಿಟ್ಟು ಬ್ಲೆಸಿಂಗ್ ಮಾಡಿ ಅಂತ ಕೇಳ್ಕೊತೀವಿ ಅಷ್ಟೇ. ಫೈನಲ್ ಆಗಿ ಹೇಳೋದೇನಪ್ಪ ಅಂತಂದ್ರೆ, ಈಗ ನೀವು ಎಲ್ಲ ಕಾಲ್ಪನಿಕ ಅಂತ ಹೇಳ್ತೀರಿ, ಬಟ್ ನಾನು ಟ್ರೀಸರ್ ನೋಡಿದಾಗ ಸೊ ಅದಕ್ಕೆ ಹೋಲೋ ತರನೇ ಇದೆ. ಬಟ್ ಅವ್ರದ್ದು ಅಲ್ಲ ಅಂದ್ರೆ ತುಂಬಾ ಸಂತೋಷ. ನೀವು ನೋಡಿ, ಸಿನಿಮಾ ನೋಡಿ ಸರ್, ದಯವಿಟ್ಟು ಮಾಡಬೇಡಿ ಅಂತ ಹೇಳಕ್ಕೆ ನಾನು ಅಲ್ಲ. ಈಗ ರಿಲೀಸ್ ಮಾಡಿ, ಒಂದು ಸಿನಿಮಾ ಮಾಡೋದು ತುಂಬಾ ಕಷ್ಟ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸಿನಿಮಾಗಳು ಕೊರತೆ ಇದೆ, ಒಂದು ಕೊರತೆ, ಗೆಲುವಿನ ಕೊರತೆ ಇದೆ. ಸಿನಿಮಾಗಳು ಬರ್ತಿದೆ, ಸಿನಿಮಾಗಳು ಬರೋಕೇನ್ ಸಮಸ್ಯೆ ಇಲ್ಲ, ಬಟ್ ಗೆಲ್ತಾ ಇಲ್ಲ ಯಾವ ಸಿನಿಮಾನು. ಸೊ ಸಿನಿಮಾ ಗೆಲ್ಬೇಕು, ನನ್ನ ಸಪೋರ್ಟ್ ಖಂಡಿತ ಇರುತ್ತೆ. ಆದ್ರೆ ಒಬ್ಬ ವ್ಯಕ್ತಿ, ನಾನೊಬ್ಬ ಅವ್ರ ಅಭಿಮಾನಿಯಾಗಿ ಹೇಳೋದೇನಪ್ಪ ಅಂದ್ರೆ, ಅವ್ರ ಬಗ್ಗೆ ಡ್ಯಾಮೇಜ್ ಆಗುವಂತದ್ದು ಏನು ಇರಬಾರ್ದು ಅಷ್ಟೇ. ಸರ್ ದಯವಿಟ್ಟು ನಿಮ್ಮಂತ ಅಭಿಮಾನಿಗಳು ದರ್ಶನ್ ಸಾರ್ಗಿದ್ರೆ ಇನ್ನ ಅವ್ರ ಎತ್ತರಕ್ಕೆ ಹೋಗ್ತಾರೆ. ನಿಮ್ಮಂತ ಅಭಿಮಾನಿಗಳೇ ಸಿಗ್ಲಿ ಅಂತ ನಮ್ಮ ಆಶಯ ಸರ್. ಖಂಡಿತ ಸರ್. ಆಕ್ಚುಲಿ ನಾನೇನ್ ಗೊತ್ತಾ, ನಾನು ನೀವು ದರ್ಶನ್ ಅಭಿಮಾನಿಗಳಂದ ತಕ್ಷಣನೇ ನಿಮ್ಗೆ ಬೇರೆ ಇಮೇಜ್ ಇರುತ್ತೆ ಸರ್. ಖಂಡಿತ ನಾನು ಮಾತಾಡಲ್ಲ ಅಂದ್ರೆ ಸರ್, ಅಭಿಮಾನಿಗಳಿದ್ದಾರೆ, ಅಫಿಷಿಯಲ್ ಅಭಿಮಾನಿಗಳಿದ್ದಾರೆ, ಎಜುಕೇಟೆಡ್ ಅಭಿಮಾನಿಗಳಿದ್ದಾರೆ, ಅದೇ ತರ ಆಟೋ ಡ್ರೈವರ್ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ. ದರ್ಶನ್ ಅಭಿಮಾನಿಗಳು ಅಂದ್ರೆ ಅವರೆಲ್ಲ ಏನು ನಾಲೆಡ್ಜ್ ಎಲ್ಲ, ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ. ರಾಂಗ್ ಡಾಕ್ಟರ್ಸ್ ಸಹ ಅಭಿಮಾನಿಗಳಿದ್ದಾರೆ, ತಿಳ್ಕೊಳ್ಳಿ ಹೇಳ್ತೀನಿ ಸರ್. ನಾವು ಕೇಸ್ ಸರ್, ಈಗ ನಾವು ನಮ್ಮ ಅಡ್ವೊಕೇಟ್ ಆಫೀಸಲ್ಲಿ ಕೇಸ್ ನಡೆಸ್ತಿದಾರಲ್ಲ ಸರ್, ನನ್ನ ಫ್ರೆಂಡ್ಸ್ಗಳೇನೇನೆ ನಮ್ಮ ವಕೀಲರ ಸಂಘದ ಉಪಾಧ್ಯಕ್ಷರನ್ನೇ ಅವ್ರ ಫ್ಯಾನು.